ಹಾಯ್, ನಾನ್ ನಿಮ್ ಸೌಮ್ಯ ಕೂಡ ಇವತ್ತಿನ ಹೋಮ್ ರೆಮಿಡೀಸ್. ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಕೂದಲು ಉದ್ರೋದು ಒಂದು ಸಮಸ್ಯೆ ಆದ್ರೆ ಕೂದಲು ಕಟ್ಟಾಗ್ತಾ ಇರತ್ತೆ. ಅಂತವರಿಗೆ ಈ ಹೋಮ್ ರೆಮಿಡೀಸ್ ನ ಶೇರ್ ಮಾಡಿ ಸೇವ್ ಮಾಡಿ. ಕೂದಲು ಕಟ್ಟಾಗ್ತಿದೆ ಅಂತಂದ್ರೆ ತುಂಬಾ ಕೆಮಿಕಲ್ ಪ್ರಾಡಕ್ಟ್ ಗಳನ್ನ ನೀವು ಹಾಕಿದಾಗ ಕೂದಲು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿ ತಡೆಗಟ್ಟಬಹುದು. ನಿಮ್ಮ ಹೇರ್ ಲೆಂತ್ ಮೇಲೆ ಈ ಪ್ಯಾಕ್ ನ ನೀವು ರೆಡಿ ಮಾಡ್ಕೊಬೇಕಾಗತ್ತೆ. ರಾತ್ರಿನೇ ನೀವು ಮೆಂತ್ಯ ಕಾಳನ್ನ ನೆನೆ ಹಾಕಿ ಬೆಳಿಗ್ಗೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಕೆಂಪು ದಾಸವಾಳ, ಬಿಳಿ ದಾಸವಾಳ ಮತ್ತು ಅದರ ಎಲೆಗಳನ್ನು ಕೂಡ ತುಳಿದು ನೀವು ಬಳಸಬಹುದು. ಅದಲ್ಲದೆ ನೀವು ಮೆಹಂದಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೀಟ್ರೋಟ್, ನಲ್ಲಿಕಾಯಿ ಇಷ್ಟನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ನೀರು ಹಾಕಬಾರ್ದು. ಯಾಕೆಂದ್ರೆ ಈರುಳ್ಳಿನಲ್ಲಿ, ಬೀಟ್ರೋಟ್ ಅಲ್ಲಿ ಮತ್ತೆ ಮೆಂತ್ಯ ನೀರು ಇಷ್ಟು ಕೂಡ ನೀರಿನಂಶ ಇರೋದ್ರಿಂದ ಮತ್ತೆ ಆಡ್ ಆನ್ ಮಾಡೋ ಅವಶ್ಯಕತೆ ಇಲ್ಲ ಬೇಕು ಅನ್ನೋದಾದ್ರೆ ನೀವು ಮೊಟ್ಟೆ ಯೂಸ್ ಮಾಡಬಹುದು, ಇಲ್ಲ ಮೊಸರು ಯೂಸ್ ಮಾಡಬಹುದು. ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡಿ ಪ್ರತಿ ಸ್ಕ್ಯಾಲ್ಪ್ ಕೂಡ ನೀಟಾಗಿ ಅಪ್ಲೈ ಮಾಡಿ 2 ಅವರ್ಸ್ ನೀವು ಅದನ್ನ ಬಿಡಿ. ಅದಾದ್ಮೇಲೆ ನೀವು ವಾರ್ಮ್ ವಾಟರ್ ಇಂದ ಅದನ್ನ ತೊಳಿರಿ. ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡಬಾರ್ದು. ಸ್ವಲ್ಪ ಒಟ್ಟೊಟ್ಟು ಅನ್ನಿಸ್ತಾ ಇದೆ, ಪರವಾಗಿಲ್ಲ, ಆಲ್ ಡೇ ನೀವು ಹಾಗೇನೆ ಬಿಟ್ಟು ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಶಾಂಪೂ ಯೂಸ್ ಮಾಡಬಹುದು. ಇದನ್ನ ನೀವು ವಾರದಲ್ಲಿ 1 ಸಾರಿ ಮಾಡ್ತಾ ಬಂದ್ರೆ ನಿಮ್ಮ ಹೇರ್ ಬ್ರೇಕ್ ಆಗೋದನ್ನ, ಕೂದಲು ಉದುರೋದನ್ನ ತಡೆಗಟ್ಟಬಹುದು. ನಿಮಗೂ ಕೂಡ ಇದೇ ರೀತಿ ಹೋಮ್ ರೆಮಿಡೀಸ್ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರುವಂತಹ ಹೆಲ್ದಿ ಹೋಮ್ ರೆಮಿಡೀಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.